ಆ್ಯಕ್ಚುಲಿ ನಾನು ಪರ್ಸನಲ್ ಆಗಿ ಹೇಳ್ತೀನಿ, ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟೇ ಇದ್ದಿಲ್ಲ. ಅವ್ರು ನನಗೆ ಹೋಗು ಹೇಳಿ 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 ನನಗೆ ಈಗ ಇಂಟ್ರೆಸ್ಟ್ ಬಂದಿದೆ ಈಗ. ಸೊ ನಂಗೆ ಇಂಟ್ರೆಸ್ಟ್ ಬಂದರೆ ನಾನು ಡೈಲಿ ಹೊಲಕ್ಕೆ ಬಂದು ನೋಡ್ತಾನೆ ಇರ್ತೀನಿ. ಈ ಫ್ರೂಟ್ಸ್ ಹತ್ತಿದ್ರೆ ಬಹಳ ಖುಷಿಯಾಗಿದೆ. ಆ್ಯಕ್ಚುಲಿ ಫ್ರೂಟ್ಸ್ ಹತ್ತದ ಇವತ್ತು ಎಷ್ಟಾಯಿತು ನೋಡ ಬರ್ತಾನೆ ಇರ್ತೀನಿ ನಾನು. ಈ ವರ್ಷ ಫಸ್ಟ್ ಇದನ್ನೇ ಇನ್ವೆಸ್ಟ್ಮೆಂಟೇ 5.5. ಈಗೇನು ಅನ್ಸಲ್ಲ ನನಗೇನು, ಮೇಂಟೆನೆನ್ಸ್ ನೋಡ್ರು ಅಷ್ಟೇನು ಅನ್ಸಲ್ಲ. ಬಟ್ ಲೈಕ್ ಬೇರೆದು ನಾವು ಇದಕ್ಕೆ ಏನೂ ಹಾಕಿಲ್ಲ, ಆ್ಯಕ್ಚುಲಿ ಇದಕ್ಕೇನು ಮಾಡಿಲ್ಲ ನಾವು. ಈಗ ಇನ್ಕಮ್ ನೋಡ್ರಿ ಮೋಸ್ಟ್ಲಿ ಆಗ್ಬೋದು 1.5-2 lakhs ತನಕ ಆಗ್ಬೋದು. ನೆಕ್ಸ್ಟ್ ಇಯರ್ ಲಾಭ ಇದೆ. ಫಸ್ಟ್ ಇಯರ್ ಕ್ರಾಪ್ ಯಾವ ಗಿಡಕ್ಕೂ ಫಸ್ಟ್ ಇಯರ್ ಕ್ರಾಪ್ ಬರೋದೇ ಇಲ್ಲ. ನನ್ನ ಹೆಸರು ಸುನೀತಾ ಶಿವಶರಣಪ್ಪ ಕೊಡುತ್ತೆ. ನಾನು ಕಂಪ್ಯೂಟರ್ ಸೈನ್ಸು M.Tech ಕಂಪ್ಯೂಟರ್ ನೆಟ್ವರ್ಕ್ಸ್ ಮುಗಿಸಿದೆ. ಮತ್ತು ನನ್ನ ಹಸ್ಬೆಂಡು ಕೆಮಿಕಲ್ ಇಂಜಿನಿಯರ್, M.Tech ಬಯೋಟೆಕ್ನಾಲಜಿ. ಅವ್ರಿಗೆ ವರ್ಕಿಂಗ್ದಾಗಿದ್ದಾರೆ ಅಹಮದಾಬಾದಲ್ಲಿ ಝೈಡಸ್ ಕಂಪ್ನಿ ಅಂತ ಆ್ಯಸ್ ಎ ಮ್ಯಾನೇಜರ್ ವರ್ಕಿಂಗ್ ಮಾಡ್ತಾಯಿದ್ದಾರೆ ಅವರು. ಸೊ ನಮ್ಮದು ಮಮ್ಮವ್ರ ಹೆಸರು ಬಸವರಾಜ್ ಕೊಡ್ತೆ. ಅವ್ರು ಮಾಡಿದ್ದು ಆ್ಯಕ್ಚುಲಿ ಹೊಲ ಮಾಡಿದ್ದೇ ಅವರು ಆ್ಯಕ್ಚುಲಿ ಗೌರ್ಮೆಂಟ್ ಟೀಚರು. ಬಟ್ ಟೀಚರ್ ಆಗಿ ಅವರಿದು ಮಾಡಿದ್ದು ನಾವು ಅಂದರೆ ಇದು ಆ್ಯಕ್ಚುಲಿ ಇದು ಹೊಲ ಹೆಂಗಿತ್ತಂದರೆ ಭಾಳ ಕಷ್ಟ ಮಾಡಿದ್ದಾರೆ ಅವ್ರು. ಇದಕ್ಕೆ ಏನಿದ್ದಿಲ್ಲ ಇದು ಹೊಲಕ್ಕೆ ಭಾಳ ಕಷ್ಟ ಮಾಡಿ ಅವ್ರಿಗೆ ಪ್ಲ್ಯಾಂಟ್ಸ್ ಹಚ್ಚೋದು ಬಹಳಷ್ಟು ಇಷ್ಟ. ಸೊ ಹಂಗೆ ಅವರು ಮಾವಿನ ಗಿಡ ಅರೌಂಡ್ 140 ಮಾವಿನ ಗಿಡ ಇದೆ ನಮ್ಮಲ್ಲಿ. ಕೇಸರು ಬಹಳಷ್ಟು ತುಂಬ ವೆರೈಟೀಸ್ ಇದೆ. ಮತ್ತು ಅವರು ಇದು ಏನಂತಾರೆ ತೆಂಗಿನ ಗಿಡ ಅದೆಲ್ಲ ಬಹಳಷ್ಟು ಹಚ್ಚಿದ್ದಾರೆ ಅವರು. ಲಿಂಬು ಆಗಲಿ ಭಾಳಷ್ಟು ದಾಳಿಂಬು ಭಾಳಷ್ಟು ವೆರೈಟೀಸ್. ನಮ್ಗೆ ಚಿಕ್ಕು ಬೇಕಾದ್ರೆ ಚಿಕ್ಕು, ನಮ್ಮ ಮನೆಗೆ ಏನೇನು ಬೇಕಿತ್ತು ನಾವು ಫ್ರೂಟ್ಸ್ ಎಲ್ಲ ಇಲ್ಲಿಂದ ತಿಂತೀವಿ ನಾವೆಲ್ಲರೂ. ಸೊ ಮತ್ತು ಶೇಂಗಾ ಬೆಳೆಸಿದ್ವಿ. ಇದರಲ್ಲೇ ನಾವು ಆ್ಯಕ್ಚುಲಿ ಶೇಂಗಾನು ತೆಕ್ಕೊಂಡಿವಿ ನಾವು. ಡ್ರ್ಯಾಗನ್ ಫ್ರೂಟ್ಸಲ್ಲಿ ಶೇಂಗಾನು ತೆಕ್ಕೊಂಡಿವಿ ನಾವು. ಈ ಥರ ಇದರಲ್ಲೇ ಡ್ರ್ಯಾಗನ್ ಫ್ರೂಟ್ಸಲ್ಲಿ ನಾವು ಶೇಂಗಾ ತೆಕ್ಕೊಂಡಿವಿ. ಮತ್ತು ಇದು ಆ್ಯಕ್ಚುಲಿ ನಾವು ಫಸ್ಟು 10 years ಬ್ಯಾಕ್ ನಾವು ಚೈನಾಗ ಇವ್ರ ಜಾಬ್ ಆಗಿತ್ತು ನನ್ನ ಹಸ್ಬೆಂಡ್ಗೆ. ಸೊ 10 years ಬ್ಯಾಕ್ ನಾವು ಚೈನಾಗ ಹೋಗಿದಾಗ ಆವಾಗ ನಾವು ಇದು ಫ್ರೂಟ್ಸ್ ನೋಡಿದ್ವಿ ಅಲ್ಲಿ. ಸೊ ಆ ಕಂಟ್ರಿದಾಗ ಬೆಳೆಸಿದಾರೆ ಅಂದರೆ ನಮ್ಮ ಇಂಡಿಯಾದಾಗ ಯಾಕೆ ಬೆಳೆಸ್ಬಾರ್ದು ಅಂತಿಕೊಂಡು ನಾವು ಡ್ರೀಮ್ ಇಟ್ಕೊಂಡು ಬಂದೀವಿ ಇಂಡಿಯಾಗ. ಸೊ ಡ್ರೀಮ್ ಇಟ್ಕೊಂಡು ಬಂದು ನಮ್ಮ ಹೊಲಲ್ಲಿ ನೋಡೋಣ. ಆ್ಯಕ್ಚುಲಿ ನಾವು ಭಾಲ್ಕಿ ತಾಲೂಕದ ಫಸ್ಟ್ ಟೈಮ್ ಇನ್ನೂ ಯಾರೂ ಬೆಳೆಸಿಲ್ಲ. ನಾವೆಲ್ಲ ರಿಸರ್ಚ್ ಮಾಡಿವಿ ಯಾರು ಬೆಳೆಸಿದ್ದಾರೆ. ಬಟ್ ಬೀದರ್ ಡಿಸ್ಟಿಕಲ್ಲಿ ಮಾಡಿದ್ದಾರೆ 2-3. ಸೊ ನಾವು ನೋಡೋಣ ನಮ್ಮ ಹೊಲಲ್ಲಿ, ಬೇರೆಯವ್ರ ಹೊಲಲ್ಲಿ ಅಷ್ಟು ಮಾಡ್ತಾರೆ ಅಂದರೆ ನಮ್ಮ ಹೊಲಲ್ಲಿ ನೋಡೋಣ. ನಾವು ಡ್ರೀಮ್ ಆಗುತ್ತೆ, ಒಂದು ಸಕ್ಸಸ್ ಆಗುತ್ತೆ ನೋಡ್ಕೊಳ್ಳೋಣ ಅಂತೇಳಿ ನಾವು ಮಾಡಿವಿ. ಬಟ್ ನಾವು ಆ್ಯಕ್ಚುಲಿ ಸಪೋರ್ಟ್ ಮಾಡಿದ್ದಿಲ್ಲ ನಮ್ಮ ಹಸ್ಬೆಂಡಿಗೆ ನಾವು ಮಾಡಬೇಕಂತ. ನಮ್ಮ ಮನೆಯವರೆಲ್ಲ ನಾವು ಅಪೋಸ್ ಆಗಿದ್ದೀವಿ, ನೋಡೋಣ ಬರ್ತಿಲ್ಲ. ಆ್ಯಕ್ಚುಲಿ ಇದು ಇನ್ವೆಸ್ಟ್ಮೆಂಟ್ ಸ್ವಲ್ಪ 5.5 lakhs ತನಕ ಹೋಗಿದೆ. ಸೊ ಅದಕ್ಕೆ ನಾವು ನೋಡೋಣ ಹೆಂಗಾಗುತ್ತೆ ಅಂತಿಕೊಂಡು ಹಚ್ಚಿವಿ. ಬಟ್ 1 ವರ್ಷ ಆಯಿತು ಕ್ರಾಪು. ಇದು ನಾವು ಕ್ರಾಪ್ ಆ್ಯಕ್ಚುಲಿ ಇದು ನಾವು ಬಾರಿಸಿ ಅಂತಂದರೆ ರೆಡ್ ಪಲ್ಪ್. ಇದು ಒಳಗೆ ರೆಡ್ ಪಲ್ಪು 70 rupees ಒಂದು ಇದೆ. ಇದು ಗಿಡ 70 rupees ಒಂದು ಗಿಡ ಆಗಿದೆ. 1 ಕಂಬಕ್ಕೆ 4 ಕುಂತಿದೆ. 1 ಎಕರಲ್ಲಿ 275 ಪೋಲ್ಸ್ ಕುಂತಿವೆ. ಒಂದೊಂದು ಪೋಲ್ 400 rupees ವಿತ್ ಸೆಟ್ ಮ್ಯಾಲಿನ ಕ್ಯಾಪ್ ಪ್ಲಸ್ ಸ್ಟ್ಯಾಂಡಿಂಗ್ ಅದು ಪೋಲು 400 rupees. 275ಗೆ ಪೋಲಿಗೆ ಲೈಕ್ ಎಷ್ಟು ಅಂದರೆ 1140 ಗಿಡ ಕುಂತಿದೆ. 1140 ಗಿಡ ಟೋಟಲ್ ಗಿಡ. ಸೊ ಒಂದು ಪೋಲಿಗೆ ಡಿಸ್ಟೆನ್ಸ್ ಅಂತಂದರೆ 7/10 ಡಿಸ್ಟೆನ್ಸ್ ಕೂಡಿಸ್ಬೇಕು. 7/10. ಮತ್ತು ನೀರೇನು ಹತ್ತಲ್ಲ, ಇದಕ್ಕೆ ಹೆಚ್ಚಿಗೆ ನೀರೇನು ಯೂಸ್ ಆಗೋಲ್ಲ. ಆ್ಯಕ್ಚುಲಿ ಡ್ರಿಪ್ಪಿಂಗ್ ಬೇಕು. ಬಟ್ 8 days ಒಂದು ಸಲ ನೀರು ಕೊಡಬೇಕು ಅಷ್ಟೇ. ಇದು 7 ವಿಡ್ತಲ್ಲಿ 7 ಹೈಟಲ್ಲಿ 10 ಕೊಡಬೇಕು. ಡಿಸ್ಟೆನ್ಸ್ ಅಷ್ಟು ಮಾಡಿ ಮೇಂಟೈನ್ ಮಾಡಬೇಕು. ಯಾಕಂದ್ರೆ ಮತ್ತೆ ನಾವು ಯೂಸ್ ಮಾಡ್ಕೋಬೋದು. ಇದು ಏನು ಒಳಗೆ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ಕೊ. ಹೂವು ಹಚ್ಬೋದು. ಲೈಕ್ ಏನು ಶೇಂಗಾ ತೆಗೆದು ನೀವು ಏನು ತೆಗ್ಬೋದು. ಇದ್ರ ಮುಂದೆ ಏನಂದ್ರೆ ಹೂವು ಹಚ್ಬೇಕಂತ ಇದ್ದಾರೆ. ಯಾಕಂದರೆ ದೀಪಾವಳಿ ಬರುತ್ತಲ್ಲ, ದೀಪಾವಳಿ ಬರೋಸ್ತನ ನಾವು ಹೂವು ಬಿ ಯೂಸ್ ಆಗುತ್ತೆ. ಸೊ ನಾವು ಹಚ್ಚಿರೋದು ಡಿಸ್ಟೆನ್ಸ್. ಮತ್ತು ಹೂವಿಗೆ ಹೆಂಗೆ ಆಗ್ತದೆ ಲೈಕ್ ಹುಳ ಅದನ್ನು ಬರುತ್ತೆ. ಅದಕ್ಕೆ ಆ ಹುಳಲಿಂದ ಫ್ರೂಟ್ಸು ಯೂಸ್ಫುಲ್ ಅದಕ್ಕೆ. ಸೊ ಅದು ಕಂಪ್ಯಾರಿಸನ್ ಇದು ಮಾಡ್ಕೊಂಡು ಕೊಲಾಬ್ರೇಷನ್ಸ್ ಮಾಡ್ಕೊಂಡು ಇದು ಮಾಡ್ಬೋದು. ಈಗ ಆ್ಯಕ್ಚುಲಿ ಡಿಸೀಸ್ರೆ ಇನ್ನೂ ತನಕ ನಾವೇ ನೋಡಿಲ್ಲ. ಬಟ್ ಹೆಚ್ಚಿಗೆ ಮಳೆ ಬಂತಂದ್ರೆ ಫಂಗೆ ಆಗುತ್ತೆ ರೀ. ಅದಕ್ಕೆ ಹೆಚ್ಚಿಗೆ ನೀರು ಬೇಕಾಗಲ್ಲ, ಫಂಗೆ ಆಗುತ್ತೆ. ಫಂಗೆ ಆಗ್ತಂದ್ರೆ ಏನಾರು ಅದು ಫಂಗಿ ಸೈಡ್ ಅದರಿಂದ ಹೊಡಿಬೇಕು ಅಷ್ಟೇ. ಒಂದ್ಸಲ ಆಗಿದೆ ಫಂಗಿಸೈಡ್, ಒಂದ್ಸಲ ಆಗಿದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಾವು May 15th ಇದಕ್ಕೆ ಹಚ್ಚಿದ್ವಿ. ಆವಾಗ ಮಳೆ ಬಂತು ಜೂನ್ ಜುಲೈಯಲ್ಲಿ. ಆವಾಗ ಸ್ವಲ್ಪ ಅದು ಗ್ರೋತ್ ಆಗೋ ಟೈಮಿಗೆ ಫಂಗಿ ಹಿಡ್ದಿತ್ತು. ಆವಾಗ ಹಾಕಿ ನೋಡ್ರಿ. ಈ ವರ್ಷ ಫಸ್ಟ್ ಇದನ್ನೇ ಇನ್ವೆಸ್ಟ್ಮೆಂಟೇ 5.5. ಈಗೇನು ಅನ್ಸಲ್ಲ ನನಗೇನು, ಮೇಂಟೆನೆನ್ಸ್ ನೋಡ್ರು ಅಷ್ಟೇನು ಅನ್ಸಲ್ಲ. ಬಟ್ ಲೈಕ್ ಬೇರೆದು ನಾವು ಇದಕ್ಕೆ ಏನೂ ಹಾಕಿಲ್ಲ, ಆ್ಯಕ್ಚುಲಿ ಇದಕ್ಕೇನು ಮಾಡಿಲ್ಲ ನಾವು. ಈಗ ಇನ್ಕಮ್ ನೋಡ್ರಿ ಮೋಸ್ಟ್ಲಿ ಆಗ್ಬೋದು 1.5-2 lakhs ತನಕ ಆಗ್ಬೋದು. ನೆಕ್ಸ್ಟ್ ಇಯರ್ ಲಾಭ ಇದೆ. ಫಸ್ಟ್ ಇಯರ್ ಕ್ರಾಪ್ ಯಾವ ಗಿಡಕ್ಕೂ ಫಸ್ಟ್ ಇಯರ್ ಕ್ರಾಪ್ ಬರೋದೇ ಇಲ್ಲ. ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಸಲಕ್ಕೆ ನಾನು ಮಾಡಿದ್ದೆ ಇಷ್ಟು. ನನ್ನ ಹಸ್ಬೆಂಡ್ ಬಿಟ್ಟು ನಾನು ಮಾಡೋಕ್ಕೆ ಆಗ್ತಿಲ್ಲ. ನಾನು ಪರ್ಸ್ನಲ್ ಆಗಿ ಹೇಳ್ತೀನಿ, ನನಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟೇ ಇದ್ದಿಲ್ಲ. ಅವ್ರು ನನಗೆ ಹೋಗು ಹೇಳಿ 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 ನನಗೆ ಈಗ ಇಂಟ್ರೆಸ್ಟ್ ಬಂದಿದೆ ಈಗ. ಸೊ ನಂಗೆ ಇಂಟ್ರೆಸ್ಟ್ ಬಂದಿದೆ, ನಾನು ಡೈಲಿ ಹೊಲಕ್ಕೆ ಬಂದು ನೋಡ್ತಾನೆ ಇರ್ತೀನಿ. ಈಗ ಫ್ರೂಟ್ಸ್ ಹತ್ತಿದ್ರೆ ಬಹಳ ಖುಷಿಯಾಗಿದೆ. ಆ್ಯಕ್ಚುಲಿ ಫ್ರೂಟ್ಸ್ ಹತ್ತದು ಇವತ್ತು ಎಷ್ಟಾಯಿತು ನೋಡ ಬರ್ತಾನೆ ಇರ್ತೀನಿ ನಾನು.
ಈಗ ಹೊಲದಲ್ಲಿ ಮಾವಿನ ಹಣ್ಣಿದೆ ನೋಡ್ರಿ, ಲಿಂಬು ಇದೆ, ಚಿಕ್ಕು ಇದೆ, ದಾಳಿಂಬೆ ಎಲ್ಲ ಫ್ರೂಟ್ಸ್ ನಾವು ಸ್ಟಾರ್ಟ್ ಮಾಡೀವಿ. ಈಗ ನಿಳಕ್ಕೆ ಬಂದಿತ್ತು ಈ ವರ್ಷ ನಂಬಲ್ಲಿ. ಹಾಂ, ನಮ್ಮ ತಂದೆಯವರು ಆ್ಯಕ್ಚುಲಿ ನಾವು ಸಣ್ಣಗೆ ಹಿಡಿದು ನೋಡ್ತಾ ಬಂದಿದ್ವಿ. ನಮ್ಮ ತಂದೆಯವರು ಮಾಡ್ತಾನೆ ಇದ್ದಾರೆ ಹೊಲಕ್ಕೆ, ಅದು ನಾವು ನೋಡ್ತಾ ಇದ್ವಿ. ಬಟ್ ಅವ್ರು ನಮಗೆ ಎಜುಕೇಷನ್ಸ್ ಭಾಳ ಇಂಪಾರ್ಟೆಂಟ್ ಕೊಟ್ಟಿದ್ರು. ಆ್ಯಕ್ಚುಲಿ ನಾವೆಲ್ಲರೂ ಅವರಿಗೆ ನಾವು ಅಕ್ಕ ತಂಗಿಯರೇ, ಸೊ ಅವರೆಲ್ಲ ಭಾಳ ಎಜುಕೇಷನ್ ಇಂಪಾರ್ಟೆಂಟ್ ಕೊಟ್ಟಿರು. ಮತ್ತು ನಾನು ಮಾತು ಹೇಳ್ತೀನಿ ಗೊತ್ತ್ರಿ, ಎಜುಕೇಷನ್ ಕೊಟ್ಟಿದ್ದು ಇಂಪಾರ್ಟೆಂಟಿಗೆ ಅಗ್ರಿಕಲ್ಚರ್ ಪ್ಲಸ್ ಮಾಡಿದ್ರಲ್ಲ ಭಾಳ ಇಂಪಾರ್ಟೆಂಟ್ ಅದು. ಆ್ಯಕ್ಚುಲಿ ನಾಲೆಜ್ ಹೆಂಗೆ ಬರ್ತಾರೆ, ಈಗ ಭಾಳಷ್ಟು ನಾವು ಪೇಪರ್ ಓದಲಿ, ನಾವು ನ್ಯೂಸ್ ಓದಲಿ, ನಮಗೆಲ್ಲ ಕಡೆ ನಾಲೆಜ್ ಬರ್ತಾರೆ. ಆ್ಯಸ್ ಎಜುಕೇಷನ್ ಪ್ಲಸ್ ಯಾರು ಅಗ್ರಿಕಲ್ಚರ್ ಮಾಡ್ತಾರಲ್ಲ ಫಾರ್ಮರ್ ಸೊ ಅದು ಭಾಳ ಅಡ್ವಾಂಟೇಜು, ಭಾಳ ಹೆಲ್ಪ್ಫುಲ್ ಆಗುತ್ತೆ ಅದು. 20 ಗಿಡ ಇದೆ ಮಾವಿನಕಾಯ್ದು. ಇದರಲ್ಲಿ ವೆರೈಟೀಸ್ ಇದೆ, ಕೇಸರು, ಹಬ್ಬೂಸ್. ಇದು ಒಂದು ಗಿಡ, ಇದು ಸದಾಬಹಾರ. 12 ತಿಂಗಳು ಕಂಟಿನ್ಯೂ ಇದಕ್ಕೆ ಯಾವಾಗಲೂ ಹಣ್ಣಿರುತ್ತೆ ಇದಕ್ಕೆ. ನಾವು ಆ್ಯಕ್ಚುಲಿ ಮಾವಿನಕಾಯಿ ಗಿಡನೂ ಒಂದು 9 ವರ್ಷ ಆಯ್ತು ನಾವು ಹಚ್ಚಿ. 120 ಇದೆ ಮಾವಿನಕಾಯಿ ಗಿಡ. ಅದರಲ್ಲಿ ತುಂಬ ವೆರೈಟೀಸ್ ಇದೆ. ಕೇಸರ್, ಜಾಸ್ತಿ ಕೇಸರ್ ಇರೋದು, ಹಬ್ಬೂಸು. ಮತ್ತು ಇದು ಒಂದು ಗಿಡ, ಇದು ಸದಾಬಹಾರ್ ಅಂತ. ಇದು ಯಾವಾಗಲೂ 12 ತಿಂಗಳು ಪೂರ ಯಾವಾಗಲೂ ಇರುತ್ತದೆ. ಇದಕ್ಕೆ ಹತ್ತಾನೆ ಹೋಗುತ್ತೆ. ಆ್ಯಕ್ಚುಲಿ ಇದಕ್ಕಿದೆ ಡಿಸೀಸ್ ಇದೆ, ಇದಕ್ಕೆಲ್ಲ ಪೇಂಟ್ ಮಾಡಬೇಕು. ಇದು ಒಂದು ಗಿಡಕ್ಕೆ ಏನಾರ ಇನ್ಫೆಕ್ಷನ್ಸ್ ಆಯಿತು, ಒಂದು ಏನಾರ ಇನ್ಫೆಕ್ಷನ್ಸ್ ಆಯ್ತು ಅಂದರೆ ಎಲ್ಲ ಗಿಡಕ್ಕೆ ಕಂಟಿನ್ಯೂ ಆಗುತ್ತಾ ಬರುತ್ತೆ. ಬಟ್ ಇದಕ್ಕೆ ಮಾಡಬೇಕಾಗತ್ತೆ. ಇದಕ್ಕೆ ಕಂಟಿನ್ಯೂ ಲೈಕ್ ಹೆಂಗಂದ್ರೆ ಹೂವು ಹತ್ತಕ್ಕಿಂತ ಮೊದಲು ನೀರು ಬಿಡಬೇಕು. ಇದಕ್ಕೆ ಸ್ವಲ್ಪ ಮೇಂಟೆನೆನ್ಸ್ ಇದೆ, ಇದಕ್ಕೆ ಮಾಡ್ತಾ ಹೋದರೆ ಇದಕ್ಕೆ ಹಣ್ಣು ಆಗುತ್ತೆ. ಬಟ್ ಈ ವರ್ಷ ಅಷ್ಟೇನು ಆಗಿಲ್ಲ. ಈ ವರ್ಷ ಎಲ್ಲ ಕಡೆನೇ ಮಾವಿನಕಾಯ್ದು ಇದು ಇತ್ತು, ಕಡಿಮೆ ಇತ್ತು. ಇದಕ್ಕೂ ಅಷ್ಟೇ ಕಡಿಮೆ ಆಗಿದೆ. ಬಟ್ ವರ್ಷಕ್ಕೆ ಬರುತ್ತೆ, ನಮಗೆ ಎಷ್ಟು ಬೇಕು ಅಷ್ಟೆಲ್ಲ ಆಗುತ್ತೆ ಇದಕ್ಕೆ. ಇದು 120 ಇದೆ ರೀ. ಕೇಸರು, ಹಬ್ಬೂಸು ಮತ್ತು ಇದು ಸದಾಬಹಾರ ಇದೆ. ಗೊಬ್ಬರ ಮಾಡಬೇಕಾಗುತ್ತೆ. ಗೊಬ್ಬರ ಆ್ಯಕ್ಚುಲಿ ಇದು ಹೆಂಗೆ ನೇಚರ್ ಮೇಲೆ ಆಗುತ್ತೆ. ಈ ವರ್ಷ ಎಲ್ಲೂ ಬಂದಿಲ್ಲ ನೇಚರ್ ವಾಯ್ಸ್. ಬಟ್ ಆ್ಯಕ್ಚುಲಿ ವರ್ಷಕ್ಕೆ ಬರುತ್ತೆ. ಬಟ್ ಮಾಡಬೇಕಾಗುತ್ತೆ, ಗೊಬ್ಬರ ಹಾಕಬೇಕಾಗುತ್ತೆ. ಟೈಮಿಗೆ ಆ್ಯಕ್ಚುಲಿ ಹೂವು ಬರೋಕ್ಕಿಂತ ಮೊದಲು ನೀರು ಬಿಡಬೇಕು. ಇದು ಕರೆಕ್ಟ್ ಇಂಪಾರ್ಟೆಂಟ್ ಅಂದರೆ ನೀರು ಬಿಡಬೇಕಾಗುತ್ತೆ ಇದು ಕರೆಕ್ಟಾಗಿ. ಅದು ಮಾಡಬೇಕಾಗುತ್ತೆ. ಮಾವಿನ ಚಿಕ್ಕು ಇದಿದೆ, ಅಂದರೆ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟಿದೆ. ಚಿಕ್ಕು, ದಾಳಿಂಬು ಮತ್ತು ಅಂಜೂರು 3 ಇದೆ ಗಿಡ. ನಿರ್ವಹಣೆ ಮಾಡ್ತಾ ಇದೀವಿ. ಫ್ರೂಟ್ಸ್, ಸ್ಪೆಷಲಿ ಫ್ರೂಟ್ಸ್ ಮಾಡ್ತಾ ಇದೀವಿ, ಸ್ಟಾರ್ಟ್ ಮಾಡೀವಿ. ಅಗ್ರಿಕಲ್ಚರ್ ಡೈಲಿ ಬರ್ತೀನಿ ರೀ, ಕೊಡ್ತೀನಿ. ಹಂಗೆ ಟೈಮ್ ಅಂತ 3-4 ಅವರ್ಸ್ ಬರ್ತಿರ್ತೀನಿ, ಹೊಲ್ದಾಗ ಮಾಡ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ಈಗ ಆ್ಯಕ್ಚುಲಿ ಡ್ರ್ಯಾಗನ್ ಫ್ರೂಟ್ ಹೆಂಗೆ ಹಚ್ಚಿವಿ ಹಾಗಾಗಿ ಇಂಟ್ರೆಸ್ಟ್ ಬರ್ತಾ ಇದೆ. ಮಾಡಬೇಕು. ಈಗ ಹೊಸ ವೆರೈಟೀಸ್ ಹಚ್ಚಬೇಕು, ಹೊಸ ಫ್ರೂಟ್ಸ್ ತರಬೇಕು, ಹಚ್ಚಬೇಕು. ಅಂದರೆ ಆಗಲ್ಲ ಅಂತಾರಲ್ಲ, ಅದು ಏನಾರ ಮಾಡಿ ಸಕ್ಸಸ್ ಮಾಡಬೇಕಂತ ನಮ್ದೊಂದು ಡ್ರೀಮ್ ಆಗಿದೆ. ಅದು ಒಂದು ಇದು ಆ್ಯಕ್ಚುಲಿ ಯಾವ ಫ್ರೂಟ್ಸ್ ಹತ್ರ ಆ ಫ್ರೂಟ್ಸೇ ಹತ್ತಬೇಕಂತ ಹಾಗೇನಿಲ್ಲ. ಆ್ಯಕ್ಚುಲಿ ಈಗ ಅಂಗೂರು ಹತ್ತಿರ ಅಂಗೂರೇ ಹಚ್ಬೇಕಂತೇನಿಲ್ಲ. ಹೊಸ ವೆರೈಟೀಸ್ ಥರ ರೀ ಫ್ರೂಟ್ಸ್, ಹೊಸ ವೆರೈಟೀಸ್ ತಂದು ಹಚ್ಚೋಣ, ನೋಡೋಣ. ಚಾಲೆಂಜಿಂಗ್ ಮಾಡ್ಬೇಕು, ಚಾಲೆಂಜಿಂಗ್ ಮಾಡಬೇಕಾಗತ್ತೆ. ಯಾವುದು ಜಾಬ್ ಹಿಡ್ಕೊಂಡ್ರು ಚಾಲೆಂಜಿಂಗ್ ಮಾಡಬೇಕಾಗುತ್ತೆ. ನೋಡೋದು ಕೃಷಿಯಲ್ಲಿ ಬರುತ್ತೆ, ಸಕ್ಸಸ್ ಆಗ್ತಾ ಇದ್ದಾರೆ ಈಗ ಎಲ್ಲರೂ. ಇದು ಗಿಡದಿಂದ ಹೆಚ್ಚಿಗಿದೆ 30 ಹೆಚ್ಚಿಗಿದೆ. 15 ಇದೆ ಇದು. 15 ಇದೆ, ಹೆಚ್ಚಿಗೆ ಬಿಟ್ಟಿವಿ. ಇದು ಅರೌಂಡ್ 9 ಇಯರ್ಸ್ ಬ್ಯಾಕ್ ಹಚ್ಚಿವಿ. 9-10 ಇಯರ್ಸ್ ಆಗ್ತಾ ಹಚ್ಚಿ ಬ್ಯಾಕ್ ಅವಾಗ ಹಚ್ಚಿವಿ ನೋಡಿ.